ಹಲೋ, ಎಲ್ರಿಗೂ ನಮಸ್ತೆ. ಈ ವಿಡಿಯೋದಲ್ಲಿ ನಾನು ಥ್ರೆಡ್ ಪೈಪಿಂಗ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾವು ಥ್ರೆಡ್ ಪೈಪಿಂಗ್ಗೆ ಯಾವಾಗಲೂ ಕ್ರಾಸ್ ಆಗಿ ಕ್ಲಾತ್ನ ಕಟ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಕ್ರಾಸಲ್ಲಿ ಬಟ್ಟೆ ಜಾಸ್ತಿ ಸ್ಟ್ರೆಚ್ ಆಗುತ್ತೆ, ಅದರಿಂದ ಕ್ರಾಸಲ್ಲಿ ಕಟ್ ಮಾಡ್ಕೋಬೇಕು. ಇಲ್ಲಿ ನಾನು 2 ಪೀಸ್ ಕಟ್ ಮಾಡ್ತಾ ಇದ್ದೀನಿ. ಕ್ರಾಸ್ ಪಟ್ಟಿ ಪೈಪಿಂಗು ನಾವು ನೆಕ್ ಲೈನ್ಗೆ ಯೂಸ್ ಮಾಡ್ಬೋದು, ಹಾಗೆ ಬ್ಲೌಸ್ಗೆ ಪೈಪಿಂಗು ಕೊಡೋದಕ್ಕೂ ಯೂಸ್ ಮಾಡ್ತೀವಿ. ಹಾಗೆ ಪ್ರಿನ್ಸಸ್ ಕಟ್ಟಲ್ಲಿ ಸೆಂಟರಲ್ಲಿ ಪ್ರಿನ್ಸಸ್ ಕಟ್ ಬರುತ್ತಲ್ಲ, ಅಲ್ಲಿಗೂ ಕೂಡ ಪೈಪಿಂಗ್ನ ನಾವು ಯೂಸ್ ಮಾಡ್ಬೋದು. ಎರಡು ಕ್ರಾಸ್ ಪಟ್ಟಿ ಕಟ್ ಮಾಡ್ಕೊಂಡ್ವಲ್ಲ, ಈಗ ರೈಟ್ ಫ್ಯಾಬ್ರಿಕ್ ಮೇಲೆ ರೈಟ್ ಇಡಬೇಕು. ಸೊ ಇಟ್ಬಿಟ್ಟು ಇಲ್ಲಿಗೆ ನಾವು ಸ್ಟಿಚ್ ಹಾಕಬೇಕು. ಸ್ಟಿಚ್ ಆದಮೇಲೆ 0.25 ಇಂಚ್ ಬಿಟ್ಟು ಅದನ್ನ ಎಕ್ಸ್ಟ್ರಾ ಥ್ರೆಡ್ ಹಾಗೆ ಕ್ಲಾತ್ನ ಕಟ್ ಮಾಡ್ಕೋಬೇಕು. ನೆಕ್ಸ್ಟು ಪೈಪಿಂಗ್ ಥ್ರೆಡ್ ಬರುತ್ತೆ ಅಲ್ವಾ, ಪೈಪಿಂಗ್ ಥ್ರೆಡ್ ರಾಂಗ್ ಸೈಡ್ಗೆ ಇಟ್ಕೊಂಡು ಫೋಲ್ಡ್ ಮಾಡಬೇಕು. ಅದಕ್ಕಿಂತ ಮುಂಚೆ ಇಲ್ಲಿ ಪ್ರೆಸರ್ ಫುಟ್ನ ಚೇಂಜ್ ಮಾಡ್ಕೋಬೇಕು. ಇಲ್ಲಿ ನಾರ್ಮಲ್ ಪ್ರೆಸರ್ ಫುಟ್ ಇದೆ, ಅದನ್ನು ತೆಗೆದುಬಿಟ್ಟು ಸಿಂಗಲ್ ಪ್ರೆಸರ್ ಫುಟ್ ಬರುತ್ತಲ್ವ, ಅದನ್ನ ಫಿಕ್ಸ್ ಮಾಡ್ತಾ ಇದ್ದೀನಿ. ಸಿಂಗಲ್ ಪ್ರೆಸರ್ ಫುಟ್ ಯೂಸ್ ಮಾಡಿದ್ರೆ ಈಸಿ ಆಗುತ್ತೆ ಮಾಡೋದಕ್ಕೆ. ಈಗ ನಾವು ಸ್ಟಿಚ್ ಹಾಕಬೇಕು. ಸ್ಟಿಚ್ ಎಕ್ಸಾಕ್ಟ್ ಆ ಥ್ರೆಡ್ ಪಕ್ಕನೇ ಬರಬೇಕು, ಹಾಗೆ ಸ್ಟಿಚ್ ಹಾಕಬೇಕು. ಆಗ ನಮಗೆ ಪರ್ಫೆಕ್ಟ್ ಫಿನಿಶಿಂಗ್ ಬರುತ್ತೆ. ನೋಡ್ತಾ ಇದ್ದೀರಲ್ವಾ ವಿಡಿಯೋದಲ್ಲಿ ನಾನು ಹೇಗೆ ಸ್ಟಿಚ್ ಹಾಕ್ತಾ ಇದ್ದೀನೋ ಹಾಗೆ ಸ್ಟಿಚ್ ಮಾಡಿದ್ರೆ ಆಯಿತು. ಥ್ರೆಡ್ ಪೈಪಿಂಗ್ ರೆಡಿ ಇರುತ್ತೆ. ಇದನ್ನು ನೆಕ್ಕಿಗೆ ಹೇಗೆ ಅಟ್ಯಾಚ್ ಮಾಡೋದು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋ ಕೀ ಹೋಲ್ ನೆಕ್ ಬರುತ್ತಲ್ಲ ಪ್ಯಾಟ್ರನ್ನು, ಅದರದ್ದು ಡ್ರಾಫ್ಟಿಂಗ್, ಕಟ್ಟಿಂಗ್ ಹಾಗೆ ಸ್ಟಿಚಿಂಗ್ ಎಲ್ಲವೂ ಕೂಡ ಹೇಳ್ತೀನಿ. ಈಗ ಥ್ರೆಡ್ ಪೈಪಿಂಗ್ ರೆಡಿ ಇದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. Thank you for watching.